ಈ ದಾರಿ ಹೇಳಿದ್ನಲ್ಲ, ಈ ದಾರಿಯಲ್ಲಿ ಹೋಗೋಣ. ಇನ್ನೊಂದು ಶಿವನ ದೇವಸ್ಥಾನ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಇಳಿಜಾರಿನ ನೀರು, ಇಲ್ಲೆಲ್ಲ ಇಳಿಜಾರಿನ ನೀರು ಎಲ್ಲ ಬರ್ತಾ ಇರ್ತೈತೆ. ಇಲ್ಲಿ ಬರಬೇಕಾದ್ರೆ ಹುಷಾರಾಗಿ ಬನ್ನಿ. ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ. ಇಲ್ಲಿರೋ ದೇವಸ್ಥಾನ, ಇಲ್ಲೂ ಒಂದು ಶಿವನ ದೇವಸ್ಥಾನ ಇದೆ, ಇಲ್ಲೂ ಒಂದು ಕಲ್ಯಾಣಿ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇಲ್ಲೆಲ್ಲ ಹೋಗಬೇಕು. ಗೊತ್ತಿಲ್ಲ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ. ನಿಮ್ಮ ಒಂದು ವೀಡಿಯೋನ ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಹಿಂಗೆ ಹೋಗಬೇಕು. ನಾವು ಬಂದಿತ್ತು ದಾರಿ ಇದೆ ನೋಡಿ. ಇನ್ನು ಸ್ವಲ್ಪ ಸ್ಟೆಪ್ಸ್ಗಳೆಲ್ಲ ಮಾಡಿದ್ದಾರೆ ಈ ಕಡೆ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ. ಮರ ಇದೆಯಲ್ಲ, ಮರದ ಹತ್ರ ನೋಡಿ, ಹಚ್ಚ ಹಸಿರಿನ ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ರೈತರು, ನಮ್ಮ ಒಂದು ರೈತರ ನೆಲಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಇಡನ್ ಜಾಗ. ಇದು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆ ಥರ ಜಾಗ ಇದು ನೋಡಿ. ನಾನು ಇಲ್ಲಿಗೆ 2 ಸಲ 3 ಸಲ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಚಿಕ್ಕದಾಗ. ನೋಡಿ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ, ಹೇಳಿದ್ನಲ್ಲ ನಾನು. ನೋಡಿ ಇದೆ. ನಾನು ಹೇಳಿದ್ನಲ್ಲ, ಇದೇ ನೋಡಿ ಕಲ್ಯಾಣಿ. ಸೊ ವೀಡಿಯೋನ ಎಂಡ್ ಮಾಡ್ತಾ ಸೊ ಹೋಗೋಣ, ಟೈಮ್ ಆಗ್ತಿದೆ. ಡೌನಲ್ಲಿ ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ದೀನಿ. ಅಲ್ಲಿ ಏನು ಮಿಲ್ಟ್ರಿ ಕ್ಯಾಂಪ್ ಇದೆ,
ಆ ಮಿಲ್ಟ್ರಿ ಕ್ಯಾಂಪ್ ಹತ್ರ ಮತ್ತೆ ಲೇಟಾದರೆ ಬಿಡಲ್ಲ, ಅದಕ್ಕೋಸ್ಕರ ಹೋಗೋಣ. ನಾವು ಆವಾಗಲೇ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಈ ಮಾರ್ಗದಲ್ಲೇ ಬಂದಿತ್ತು ನೋಡಿ. ಅಲ್ಲಿರೋಂಥ ದೇವಸ್ಥಾನಕ್ಕೆ